ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿನ್ನೆ ನಾನು ಬ್ಲಾಗ್ ಹಾಕಿದ್ನಲ್ಲ, ಅದರದ್ದು ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಅದರಲ್ಲಿ ನಾನು ಮಂಗಳೂರಿಂದ ಕೊಚ್ಚಿವರೆಗೆ ಯಾವ ಥರ ರೀಚ್ ಆದ್ವಿ ಅಂತೇಳಿ ಆ ಥರದ್ದು ವೀಡಿಯೋನ ಮಾತ್ರ ಹಾಕಿದ್ದೆ. ಇದರಲ್ಲಿ ನಾನು ಅದರದ್ದು ಕಂಟಿನ್ಯೂ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಕೊಚ್ಚಿನ್ ಏರ್ಪೋರ್ಟಿದ್ದು, ಆಮೇಲೆ ನಂತರ ನಾವು ಏನೇನು ಮಾಡಿದ್ವಿ ಅಂತೆಲ್ಲ ಹೇಳಿ ಈ ಬ್ಲಾಗಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಮೊದಲು ಇಲ್ಲಿ ಕೊಚ್ಚಿನ್ ಏರ್ಪೋರ್ಟ್ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನಾನು ಅನ್ಕೋತೀನಿ ಇಷ್ಟು ದೊಡ್ಡ ಏರ್ಪೋರ್ಟು ನಾನು ಅಂದರೆ ಮಂಗಳೂರಲ್ಲಿ ಅಂತೂ ಇಷ್ಟು ದೊಡ್ಡದಿಲ್ಲ, ಇಷ್ಟು ಚೆನ್ನಾಗೂ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಕ್ರಿಸ್ಮಸ್ ಇದೆಲ್ಲ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗೂ ಮಾಡಿದರು. ಇದು ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಆ ಥರದ್ದೆಲ್ಲ ನಾನು ಕರೆಕ್ಟಾಗಿ ನೋಡೇ ಇಲ್ಲ. ಇಲ್ಲಂತೂ ತುಂಬಾ ಚೆನ್ನಾಗಿದೆ. ಇದು ವರ್ಲ್ಡ್ಸ್ ಫಸ್ಟ್ ಫುಲ್ಲಿ ಸೋಲಾರಲ್ಲೇ ಇದು ನಡೀತಾ ಇರೋದು, ಸೋಲಾರ್ ಸಿಸ್ಟಮಲ್ಲೇ ನಡೀತಾ ಇರೋದು. ತುಂಬಾ ಸೋಲಾರ್ ಇದ್ದು ಇದನ್ನು ಅಂದರೆ ಸೋಲಾರ್ ಪ್ಯಾನಲ್ಸ್ ಇರುತ್ತಲ್ವ, ಅದನ್ನು ಹಾಕಿದರು. ಬಟ್ ನನಗೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಫುಲ್ ಈ ಏರ್ಪೋರ್ಟ್ ಫುಲ್ಲಾಗಿಯೇ ನಡೀತಾ ಇರೋದು ಸೋಲಾರಿಂದನೇ. ನೋಡುವಾಗ ಒಂಥರ ಏರ್ಪೋರ್ಟ್ ಥರ ಕಾಣಿಸ್ತಾ ಇಲ್ಲ, ಯಾವುದೋ ಹಳೆ ಕಾಲದ ಬಿಲ್ಡಿಂಗ್ಗಳು ಬರುತ್ತಲ್ವ, ಆ ಟೈಪಲ್ಲಿ ಇದೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬಾ ದೊಡ್ಡದು ಆಗಿತ್ತು. ಸೊ ನಾವು 8 ಗಂಟೆ ಆಗುವಾಗೆಲ್ಲ ನಾವು ರೀಚ್ ಆಗಿದ್ದೀವಿ ಏರ್ಪೋರ್ಟಿಗೆ. ನನ್ನ ತಂಗಿ ಹಸ್ಬೆಂಡ್ ಅಂದರೆ ಬ್ರದರ್ ಇನ್ ಲಾ ಬರೋದು 9:45ಗೆ ಆಗಿರುತ್ತೆ. ಸೊ ಅಷ್ಟು ತನಕ ಸುಮ್ಮನೆ ಕೂತ್ಕೋಬೇಕಲ್ವಂತೇಳಿ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಎಲ್ಲ ಕಡೆನೂ ನೋಡ್ತಾ ಇದ್ವಿ. ನನಗೆ ಮಂಗಳೂರಲ್ಲಿ ನಾವು ಇದ್ವಲ್ಲ, ನಾವು ನನ್ನ ತಂಗಿ ಗಂಡನ ಬಿಡೋದಕ್ಕೆ ಹೋಗಿದ್ವಿ. ಆವಾಗ ನಮಗೆ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋದು ಬಿಡಿ, ಆ ಕಡೆ ಹೋಗೋಕ್ಕೇ ಬಿಡ್ತಾಯಿಲ್ಲ. ಅವ್ರಿಗೆ ಕರೆಕ್ಟಾಗಿ ಒಂದು ಬಾಯಿ ಹೇಳೋದಕ್ಕೂ ಬಿಟ್ಟಿಲ್ಲ, ಆ ಥರ ಮಾಡ್ತಾಯಿದ್ರು. ಬಟ್ ಇಲ್ಲಿ ನಾವು ಫುಲ್ ಏರ್ಪೋರ್ಟನ್ನೇ ಫುಲ್ಲು ತಿರುಗಾಡಿದ್ದೀವಿ. ಒಂಚೂರು ಯಾರೂ ಏನೂ ಅಂದಿಲ್ಲ. ಸೆಕ್ಯೂರಿಟಿ ಇದ್ದಾರೆ, ಎಲ್ಲ ಕಡೆಯೂ ಸೆಕ್ಯೂರಿಟಿ ಇದ್ದೇ ಇರ್ತಾರಲ್ವ, ಹಾಗಾಗಿ ಇಲ್ಲೂ ಸೆಕ್ಯೂರಿಟಿ ಇದ್ದರು. ಬಟ್ ಆ ಥರ ಏನೂ ಮಾಡಿಲ್ಲ, ಚೆನ್ನಾಗೇ ನೋಡೋದಕ್ಕೂ ಬಿಟ್ಟಿದ್ದಾರೆ. ಆಮೇಲೆ ವೀಡಿಯೋಸ್ ಮಾಡುವಾಗ ಏನೂ ಇದು ಮಾಡಿಲ್ಲ. ಹಾಗೆಯೇ ನಾನು ಮಂಗಳೂರಲ್ಲೂ ಇಷ್ಟೊಂದು ಫಾರಿನರ್ಸನ್ನು ನೋಡಿಲ್ಲ. ಇಲ್ಲಿ ತುಂಬಾ ಫಾರಿನರ್ಸೂ ತುಂಬಾ ಜನ ಇದ್ದರು. ನಾವು ಅದೇ ಒಂದು ಬರೋಕ್ಕೆ ಇನ್ನೂ ಟೈಮ್ ಇದೆಯಲ್ವಂತೇಳಿ ಎಲ್ಲ ಕಡೆ ನೋಡಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಲಾಂಚ್ ಇಷ್ಟಿಷ್ಟು ದೊಡ್ಡ ಲಾಂಚ್ ಇದೆಯಲ್ವ, ಇದು ನಾನು ಮಂಗಳೂರಲ್ಲೂ ನೋಡಿಲ್ಲ. ಇಲ್ಲಿ ತುಂಬ ದೊಡ್ಡ ಲಾಂಚ್ಗಳೆಲ್ಲ ಇತ್ತು. ಅಂದರೆ ಬಿಸ್ನೆಸ್ ಕ್ಲಾಸಲ್ಲೆಲ್ಲ ಹೋಗೋರು ಇರ್ತಾರಲ್ವ, ಅಂಥವರಿಗೆಲ್ಲ ಹೋಗುವಂಥದ್ದು. ಹಾಗೆ ಇಲ್ಲಿ ನೋಡಿ 3 ಆನೆನೂ ನಿಲ್ಲಿಸಿದ್ರು. ತುಂಬಾ ಚೆನ್ನಾಗಿತ್ತು. 2 ಕಡೆ ನಿಲ್ಲಿಸಿದ್ರು. ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವೇನೋ ಹೊರಗಡೆ ದೇಶದಲ್ಲಿ ಇರಬೇಕು ಅಂತೇಳಿ ಅನ್ಕೋಬೇಕು, ಆ ಥರ ಫುಲ್ ಚೆನ್ನಾಗೇ ಇತ್ತು ಇದು. ಕೊಚ್ಚಿನು ತುಂಬಾ ಚೆನ್ನಾಗಿರುವಂತಹ ಸಿಟಿ. ತುಂಬ ಅಂದರೆ ನಾವು ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಇದೆ. ಹಾಗೆಯೇ ಮುನ್ನಾರೆಲ್ಲ ಹತ್ತಿರ ಆಗುತ್ತಲ್ವ, ಹಾಗಾಗಿ ಜಾಸ್ತಿ ಜನ ಕೊಚ್ಚಿನಾಗಿಯೇ ಬರ್ತಾ ಇರೋದು ಅನಿಸುತ್ತೆ ಫಾರಿನರ್ಸ್. ಹಾಗೆಯೇ ಅರೇಬಿಗಳಿರ್ತಾರಲ್ವ, ಅಂಥವ್ರೂ ಜಾಸ್ತಿ ಜನನೇ ಇದ್ದರು. ಹಾಗೆಯೇ ಸ್ವಲ್ಪ ವಾಶ್ರೂಮೂ ಹೋಗಿ ಬಂದಿದ್ವಿ. ತುಂಬಾ ವಾಶ್ರೂಮೂ ಅದೇ ಥರ ವಾಶ್ರೂಮ್ ಅಲ್ಲೂ ಚೆನ್ನಾಗೇ ಇತ್ತು ಮಂಗಳೂರಲ್ಲೂ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮದು ನೋಡಿ ಕುವೈಟ್ ಇದು 9:45 9:48ಗೆ ರೀಚ್ ಆಗೋದು. ಫೈನಲಿ ಇಲ್ಲಿ ನನ್ನ ತಂಗಿ ಹಸ್ಬೆಂಡ್ ರೀಚ್ ಆಗಿದ್ದಾರೆ. 2 ವರ್ಷಗಳ ನಂತರ ಬರ್ತಿರೋದು. ಲಾಸ್ಟ್ ಟೈಮ್ ನನ್ನ ತಂಗಿದು ಮ್ಯಾರೇಜ್ ಇತ್ತು, ಆವಾಗ ಬಂದಿರೋದು. ಇವಾಗ 2 ವರ್ಷ ಆದಮೇಲೆ ಇವಾಗ ಬರ್ತಾ ಇರೋದು. ಇವಾಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಟ್ರೈನಲ್ಲೇ ಹೋಗ್ತಾ ಇರೋದು, ಯಾಕೆಂದರೆ ತುಂಬ ದೂರ ಇದೆ. ಕೊಚ್ಚಿನ್ ಗೊತ್ತಿದೆಯಲ್ವ ಎಷ್ಟು ದೂರ ಇದೆ ಅಂತೇಳಿ. ಹಾಗಾಗಿ ನಾವು ಟ್ರೈನಲ್ಲೇ ಹೋಗ್ತಾ ಇರೋದು. ಮಂಗಳೂರಿಂದ ಕಾರಲ್ಲ ಅಥವಾ ಏನಾದರೂ ಟ್ಯಾಕ್ಸಿ ಮಾಡ್ಕೊಂಡು ಏನಾದರೂ ಹೋಗೋಣ ಅಂತೇಳಿ. ನೋಡಿ ಇಲ್ಲೊಂದು ಮಗು ತುಂಬಾ ತುಂಟಿ ಅಂದರೆ ತುಂಬಾ ತುಂಟಿ, ಯಾವ ಥರ ಮಾಡ್ತಾ ಇದೆ ನೋಡಿ. ನಮ್ಮ ಅಪ್ಪನಿಗಂತೂ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ಲು. ನಮ್ಮ ಅಪ್ಪನೂ ಅದೇ ಥರ ಆಟ ಆಡಿಸ್ತಾ ಇದ್ರಲ್ವ, ಹಾಗಾಗಿ ನಮ್ಮ ಅಪ್ಪನ ಜೊತೆ ತುಂಬಾ ಕ್ಲೋಸ್ ಆಗಿ ಇದು ಮಾಡ್ತಾ ಇದ್ದಿದ್ದು. ನನಗೆ ಮಾಡ್ತಿರೋದು ನಮ್ಮ ಅಪ್ಪನ ಹತ್ರ ಮಾಡ್ತಾ ಇರೋದು, ಅದನ್ನು ನಾನಿಲ್ಲಿ ವೀಡಿಯೋ ಮಾಡಿರೋದು.
ಫೈನಲಿ ನಾವಿಲ್ಲಿ ಮಂಗಳೂರಿಗೆ ರೀಚ್ ಆಗಿದ್ದೀವಿ ಸೆಂಟ್ರಲ್ಲಿಗೆ. ಇವಾಗ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ವೀಡಿಯೋ ಮಾಡಿಲ್ಲ, ನನ್ನ ಮೊಬೈಲಿದ್ದು ಚಾರ್ಜೂ ಖಾಲಿ ಆಗಿಬಿಟ್ಟಿತ್ತು. ಸೊ ನಂತರ ಮನೆಗೆ ಬಂದಾದಮೇಲೆ ಅಮ್ಮನ ಮನೆಗೆ ಹೋಗಿ ಡಿನ್ನರೆಲ್ಲ ಮಾಡಿದ ನಂತರ ಮನೆಗೆ ಬಂದಿದ್ವಿ. ಅವ್ರದ್ದು ಬರ್ಡೇ ಆಗಿಬಿಟ್ಟಿತ್ತು ಜನವರಿ 2ಗೆ. ಸೊ ಬಿಲೇಟೆಡಾಗಿ ಬರ್ತ್ಡೇನು ವಿಶ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೇನಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಜಾಸ್ತಿ ಬಟ್ಟೆ ಇತ್ತು ಫ್ರೆಂಡ್ಸ್. ಮೊನ್ನೆ ಹೋಗುವಾಗಲ್ಲ ಅರ್ಜೆಂಟಿಗೆ ಯಾವ ಬಟ್ಟೆಗಳು ಏನೂ ತೊಳೆದಿಲ್ಲ, ಬಟ್ಟೆಲ್ಲ ಹಾಗೇನೆ ಇಟ್ಟು ಹೋಗಿದೆ, ಮನೆ ಕ್ಲೀನ್ ಮಾಡಿ ಮಾತ್ರ ಹೋಗಿರೋದು. ಸೊ ಇವತ್ತು ಬಂದು ತುಂಬಾ ಬಟ್ಟೆ ಎಲ್ಲ ಇತ್ತು. ಬೆಳಿಗ್ಗೆ ಎದ್ದೇಳೋಕ್ಕೂ ಆಗ್ತಾ ಇತ್ತಿಲ್ಲ, ಯಾಕೆಂದರೆ ನಾವು ರಾತ್ರಿ ಹೋಗಿರೋದು, ಬೆಳಿಗ್ಗೆ ರಿಟರ್ನ್ ಟ್ರೈನಲ್ಲಿ ಬಂದಿದ್ದೀವಲ್ವ. ಹಾಗಾಗಿ ಜಾಸ್ತಿ ಹೊತ್ತು ಕೂತು ಸೊಂಟೆಲ್ಲ ನೋವು ಬಂದುಬಿಟ್ಟಿತ್ತು. ಆಮೇಲೆ ಬೆಳಿಗ್ಗೆ ಹೇಗೂ ಬ್ರೇಕ್ಫಾಸ್ಟ್ ಮಾಡೋಕ್ಕಿದೆಯಲ್ವ ಅಂತೇಳಿ ಎದ್ಬಿಟ್ಟೆ, ಯಾಕೆಂದರೆ ನಿದ್ದೆಯಿಂದ ಎದ್ದೇಳೋಕ್ಕೂ ಆಗ್ತಾ ಇತ್ತಿಲ್ಲ. ಇವಾಗ ಬಟ್ಟೆ ಎಲ್ಲ ವಾಷಿಗೆ ಹಾಕ್ಕೊಂಡಿದ್ದೀನಿ. ಇವತ್ತು ಅವರಂದರು ಏನು ಸ್ಪೆಷಲ್ ಏನು ಮಾಡೋದು ಬೇಡ, ನನಗೆ ಊರಿನ ಫುಡ್ಗಳೇ ಜಾಸ್ತಿಯಾಗಿ ಕೊಡಿ, ನಾನು ಈ ಥರದೆಲ್ಲ ಬೇಡ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ ನಾನು ಬೆಳಿಗ್ಗೆ ನಾನಿಲ್ಲಿ ನೀರು ದೋಸೆ ಇದೆಯಲ್ವ, ನೀರು ದೋಸೆ ಮಾಡಿ ಅದಕ್ಕೆ ಮೊಟ್ಟೆ ಕರಿ ಥರ ಮಾಡಿ ಕೊಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ರಾತ್ರಿನೂ ನೀರು ದೋಸೆನೇ ಮಾಡಿ ಅಂತ ಹೇಳಿರೋದು. ಹಾಗಾಗಿ ನಮ್ಮಮ್ಮ ಮೀನು ಸಾರು, ಆಮೇಲೆ ನೀರು ದೋಸೆ, ಆಮೇಲೆ ಇದು ಬರುತ್ತಲ್ವ ಅಕ್ಕಿ ರೊಟ್ಟಿ, ನೈಸ್ ಪತ್ರ ಅದೆಲ್ಲ ಮಾಡಿದರು. ಮೀನು ಫ್ರೈ ಎಲ್ಲ ಮಾಡಿದರು. ಅದರದ್ದೆಲ್ಲ ವೀಡಿಯೋ ನಾನು ಮಾಡಿಲ್ಲ, ಯಾಕೆಂದರೆ ನನ್ನ ಮೊಬೈಲಿದ್ದು ಚಾರ್ಜೇ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಚಾರ್ಜಿಗೆ ಇಟ್ಟಿದ್ದೆ, ಹಾಗಾಗಿ ಅದರದ್ದೆಲ್ಲ ವೀಡಿಯೋ ಮಾಡಿಲ್ಲ. ಸೊ ಇಲ್ಲಿ ಬೆಳಿಗ್ಗೆನೂ ನೀರು ದೋಸೆನೇ ಆಗ್ಬೋದು ಅಂತ ಹೇಳಿದ್ರಲ್ವ, ಹಾಗಾಗಿ ಬೆಳಿಗ್ಗೆನೂ ನೀರು ದೋಸೆ ಹಾಕಿ ನಾನಿಲ್ಲಿ ಮೊಟ್ಟೆ ಕರಿ ಮಾಡೋಣ ಅಂಥೇಳಿ. ಹಾಗೆಯೇ ನನಗೂ ಎಲ್ರಿಗೂ ತಗೊಬಂದಿದ್ರು. ಆದರೆ ಹೇಳಿದ್ನಲ್ಲ ಫಸ್ಟಿಗೆಲ್ಲ ಎಲ್ರಿಗೂ ಬ್ಯಾಗೆಲ್ಲ ತೆಗೆದು ಕೊಟ್ಟಿದ್ದಾರೆ ಊರಿಂದಲೇ, ಯಾಕೆಂದರೆ ಅವ್ರದ್ದು ಲಗೇಜೂ ಜಾಸ್ತಿ ವೆಯ್ಟ್ ಆಗಿಬಿಟ್ಟಿತ್ತು. ಯಾಕೆಂದರೆ ಅವರು ತೆಗಿವಾಗ ಅವ್ರಿಗೆ ಗೊತ್ತಾಗಲ್ಲ ಇದರಲ್ಲಿ ಎಷ್ಟು ವೆಯ್ಟ್ ಇರುತ್ತೆ ಅಂತೇಳಿ. ಆಮೇಲೆ ತೂಕ ಮಾಡುವಾಗ ಅವ್ರದ್ದು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಕೆಲವು ಐಟಮ್ಸ್ಗಳನ್ನೆಲ್ಲ ಅವರು ಕಾರ್ಗೋ ಇದೆಯಲ್ವ ಅದಕ್ಕೆ ಹಾಕಿದ್ದಾರೆ. ಡ್ರೈ ಫ್ರೂಟ್ಸ್ ಆ ಥರದ್ದೇನು ತಗೊಬಂದಿಲ್ಲ, ಚಾಕ್ಲೇಟ್ಸ್ ಮಾತ್ರ ತಗೊಬಂದಿರೋದು. ಚಾಕ್ಲೇಟ್ಸ್, ಆಮೇಲೆ ಎಲ್ರಿಗೂ ಪರ್ಫ್ಯೂಮ್ಸ್ ಈ ಥರದಲ್ಲಿ ತೊಗೊಬಂದಿದ್ದಾರೆ. ಹಾಗೆಯೇ ನನಗೊಂದು ಮೊಬೈಲಿದು ಸ್ಟ್ಯಾಂಡ್ ತೊಗೊಬಂದಿದ್ದಾರೆ, ಅಂದರೆ ಟ್ರೈಪಾಡ್ ಇದೆಯಲ್ವ ಅದನ್ನು ತೊಗೊಬಂದಿದ್ದಾರೆ ನನಗೆ. ಹಾಗೆಯೇ ಇಲ್ಲಿ ಮೊಟ್ಟೆ ಕರಿ ಮಾಡೋದಕ್ಕೆ ಫ್ರೆಂಡ್ಸ್, ಇಲ್ಲಿ ನಾನು ಮೊಟ್ಟೆನ ಮೊದಲಿಗೆ ನಾನಿಲ್ಲಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಕರಿ, ನೀವೊಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ, ಕಡಾಯಿ ಥರದ್ದು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನಾನಿಲ್ಲಿ ಸ್ವಲ್ಪ ಸೋಂಪು ಇದೆಯಲ್ವ, ಸೋಂಪನ್ನು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಪಟ್ಪಟ್ ಅಂತೇಳಿ ಆದ ನಂತರ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣು ಇದೆಯಲ್ಲ, ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿದು 3 ಟೊಮೆಟೊ ಹಣ್ಣು. ಆಮೇಲೆ ಸ್ವಲ್ಪ ಕೊಬ್ಬರಿ ಇದೆಯಲ್ವ, ತೆಂಗಿನಕಾಯಿ ಅದೂ, ಆಮೇಲೆ ಒಂದು 5-6 ಗೋಡಂಬಿ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿ ತೆಗಿತೀನಿ. ಅಂದರೆ ಟೊಮೆಟೊ ಹಣ್ಣು ಇದೆಯಲ್ಲ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅದಕ್ಕೋಸ್ಕರ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸಾಫ್ಟಾಗಿ ಬೇಯಿಸಿ ತೆಗಿಯೋಣ ಇದನ್ನು. ನಂತರ ಇದರದ್ದು ಪೇಸ್ಟ್ ಮಾಡೋದಕ್ಕಿದೆ, ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಅಲ್ಲಿ ತನಕ ಈರುಳ್ಳಿ ಎಲ್ಲ ಕಟ್ ಮಾಡೋಣ ಅಂತೇಳಿ. ಇದಕ್ಕೆ ನಾವು ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು ಈರುಳ್ಳಿನ. ನಾವು ಆಮ್ಲೆಟಿಗೆಲ್ಲ ಕಟ್ ಮಾಡ್ಕೋತೀವಲ್ವ ಆ ಥರ ಕಟ್ ಮಾಡ್ಕೋಬೇಕು. ಸಿಂಪಲ್ ಆಗಿರುವಂಥ ರೆಸಿಪಿ ಇದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಇದಕ್ಕೆ. ನೀವೂ ಟ್ರೈ ಮಾಡ್ಕೊಂಡು ನೋಡಿ. ಇದು ಇಡಿಯಪ್ಪ ಹೇಳ್ತಾರಲ್ವ, ಅಂದರೆ ಶಾವಿಗೆ ಬರುತ್ತಲ್ವ, ಅಕ್ಕಿ ಶಾವಿಗೆ, ಅದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿ ಶಾವಿಗೆ ಜೊತೆಗೆ, ಆಮೇಲೆ ಅದೇ ನೀರು ದೋಸೆ ಜೊತೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗೂ ಆಗುತ್ತೆ ಇದು. ಹಾಗೆಯೇ ಫ್ರೆಂಡ್ಸ್, ನನಗಿಲ್ಲಿ ಕಮೆಂಟಲ್ಲಿ ಹೇಳ್ತಾರೆ ನೀವು ಕನ್ನಡದಲ್ಲಿ ವೀಡಿಯೋ ಮಾಡಿ, ನಮ್ಮ ಬ್ಯಾರಿ ಭಾಷೆ ಇದೆಯಲ್ಲ ಅದರಲ್ಲಿ ವೀಡಿಯೋಸ್ ಮಾಡಿ ಅಂತೇಳಿ. ನಾನು ಸ್ಟಾರ್ಟಿಂಗಿಂದನೇ ಕನ್ನಡದಲ್ಲೇ ವೀಡಿಯೋ ಮಾಡಿರೋದ್ರಿಂದ ನನಗಿನ್ನು ಬ್ಯಾರಿ ಭಾಷೆಯಲ್ಲಿ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಇದರಲ್ಲಿ ನನ್ನ ಕನ್ನಡ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದ್ರೂ ನಾನು ಕನ್ನಡ ವೀಡಿಯೋನೇ ನೋಡಿ ಬಂದಿರುವಂತಹ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಹಾಗಾಗಿ ಕನ್ನಡನೇ ಹಾಕೋತಾ ಇದ್ದೀನಿ. ಹಾಗೆಯೇ ಫಸ್ಟಿಗೂ ನಾನು ಹೇಳಿದ್ದೀನಿ, ನಾನು ಬರೀ ದಕ್ಷಿಣ ಕನ್ನಡ ಮಂಗಳೂರಿಗೆ ಮಾತ್ರ ಅಲ್ಲ, ನಾನು ಫುಲ್ಲು ಕರ್ನಾಟಕ ಜನತೆಗೇ ಅರ್ಥ ಆಗಲಿ ನಾನು ಏನು ಮಾತಾಡ್ತಿರೋದು, ಏನು ವೀಡಿಯೋ ಮಾಡ್ತಿರೋದು ಅಂತೆಲ್ಲ ಹೇಳಿ. ಅದಕ್ಕೋಸ್ಕರ ನಾನಿಲ್ಲಿ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಕನ್ನಡ ಆದರೆ ಕರ್ನಾಟಕದ ಎಲ್ಲ ಜನತೆಗೂ ಅರ್ಥ ಆಗುತ್ತೆ, ಬ್ಯಾರಿ ಭಾಷೆ ಆದರೆ ಮಂಗಳೂರು, ದಕ್ಷಿಣ ಕನ್ನಡ
ಇಲ್ಲಿಗೆ ಮಾತ್ರ ಆಗೋದು, ಅದಕ್ಕೋಸ್ಕರ ನಾನಿಲ್ಲಿ ಕನ್ನಡದಲ್ಲೇ ವೀಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಮೊಟ್ಟೆ ಬೆಂದಿದೆಯಲ್ವ, ಅದನ್ನು ಅದೇ ಪ್ಯಾನಿಗೆ ನಾವಿಲ್ಲಿ ಫ್ರೈ ಮಾಡಿದ್ವಲ್ವ, ಅದೇ ಪ್ಯಾನಿಗೆ ನಾನಿಲ್ಲಿ ಮೊಟ್ಟೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೋತಾ ಇದ್ದೀನಿ. ಈ ಥರ ಮಾಡೋಕ್ಕಿಂತ ಮೊದಲು ನಾವು ಮೊಟ್ಟೆನ ಸ್ವಲ್ಪ ಸ್ವಲ್ಪ ಕಟ್ ಥರ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೊಟ್ಟೆಗೂ ಕೋಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತೀನಿ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನಿಲ್ಲಿ ಅಷ್ಟು ತನಕ ಆ ಪೇಸ್ಟ್ ಇತ್ತು, ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ಇದೆಯಲ್ವ, ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ನಾನಿಲ್ಲಿ ಈರುಳ್ಳಿಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಉಪ್ಪು, ಆಮೇಲೆ ಮೊದಲಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ, ಅಂದರೆ ಟೊಮೆಟೊ ಹಣ್ಣು ಫ್ರೈ ಮಾಡ್ಕೊಳ್ಳುವಾಗ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ, ಆಮೇಲೆ ಕಮ್ಮಿ ಇದ್ದರೆ ಹಾಕ್ಕೋಬೋದು. ನಂತರ ಇಲ್ಲಿ ನಾನು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದನ್ನು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಚೆನ್ನಾಗಿ ಬೆಂದು ಅದರದ್ದು ಎಣ್ಣೆ ಇದೆಯಲ್ವ ಮೇಲ್ಗಡೆ ಸರ್ಫೇಸಿಗೆ ಬರೋ ತನಕ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಇದರದ್ದು ನೀರೆಲ್ಲ ಆರೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲ ಪೇಸ್ಟ್ ಇದೆಯಲ್ವ, ಇದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಆ್ಯಡ್ ಮಾಡಿ, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀವು ಅಷ್ಟು ನೀರನ್ನು ಹಾಕಿ, ಜಾಸ್ತಿ ತೆಳು ಮಾಡಬೇಡಿ. ಸ್ವಲ್ಪ ಗಟ್ಟಿ ಥರ ಸಾರು ಬರುತ್ತಲ್ವ, ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೋ ಆ ಥರ ಸಾರನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಡಿ. ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ, ಮೇಲ್ಗಡೆ ಎಲ್ಲ ಎಣ್ಣೆ ಚೆನ್ನಾಗಿ ಬಂದಿದೆ. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿದ್ದೀನಿ. ಸ್ವಲ್ಪ ನೋಡಿಕೊಂಡೆ, ಅಂದರೆ ನಾವು ಕಾಯೆಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಕೆಳಗಡೆ ಇದಾಗುತ್ತೆ ಅಂತೇಳಿ ಮಧ್ಯದಲ್ಲೆಲ್ಲ ಸ್ಪೂನ್ ಹಾಕ್ಕೋತಾ ಇರಿ. ನಂತರ ಇವಾಗ ಇದು ಈ ಮಸಾಲ ಇದೆಯಲ್ವ, ಕರಿ ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಬೇಯಿಸಿರುವಂತಹ ಮೊಟ್ಟೆ, ಆಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ಗರಂ ಮಸಾಲ ಪುಡಿನೂ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಆಮೇಲೆ ಕಸ್ತೂರಿ ಮೇಥಿ ಹಾಕಿದರೆ ನಮ್ಮ ಟೇಸ್ಟಿಯಾಗಿರುವಂತಹ ಎಗ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದ್ಸಲನಾದರೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಹಸ್ಬೆಂಡ್ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ಜೋಡಿಸಿತ್ತಿಲ್ಲ. ನಾನು ಮೊದಲಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೀನಿ, ನಂತರ ಆ ಕೆಲಸ ಮಾಡೋಣ ಅಂತೇಳಿ. ಇವಾಗ ನೋಡಿ ಇದು ಕರಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಾಗುತ್ತೆ, ಆಮೇಲೆ ಅಕ್ಕಿದು ಶಾವಿಗೆ ಬರುತ್ತಲ್ವ ಅದಕ್ಕೂ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಅಪ್ಪನೂ ಬಂದಿದ್ದರು ಇವತ್ತು ಮನೆಗೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಅವ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟೆ. ಇವಾಗ ತರಕಾರಿ ಎಲ್ಲ ಜೋಡಿಸಿಡೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.